ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇದು ಲಾಸ್ಟ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಏನಪ್ಪ ಅಂದರೆ ಎಲ್ಲರೂ ಆರತಿ ತಗೊಂಡು ಹೋಗ್ತಾಯಿದ್ರು. ಟೈಮ್ ಆಗಿಬಿಟ್ಟಿತ್ತು, ಡೋಲ್ ಬೇರೆ ಬಾರಿಸ್ತಾಯಿದ್ರು. ಅದರಿಂದ ನಾವು ಹೊರಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಆರತಿ ತೊಗೊಂಡು ಹೋಗೋಕ್ಕಿಂತ ಮುಂಚೆ ಮನೇಲಿ ಮತ್ತು ತಂಬಿಟ್ಟು ಆರತಿಗೆ ಎರಡಕ್ಕೂ ಪೂಜೆ ಮಾಡಬೇಕು. ಅದರಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಆರತಿ ಎತ್ಕೊಂಡು ಹೋದ್ಲು, ನಾವು ಪೂಜೆ ಐಟಮ್ಸ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಪೂಜೆ ಮಾಡಿಸ್ಬೇಕು. ಟೈಮ್ ಬಂದು ಎಷ್ಟಾಗಿದೆ? 4 o'clock ಆಗಿದೆಯಾ? 3:46. 3 ಅಂದರೆ 3:45 ಆಗಿದೆ. ಇವಾಗ ಹೊರಡಬೇಕು. ಮಕ್ಕಳೆಲ್ಲ ರೆಡಿ ಮಾಡಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಎಷ್ಟು ಆಯಿತು ನೋಡಿ. ನೀನು ಬಟ್ಟೆ ಎತ್ಕೊಂಡು ನಿಂತ್ಕೊ. ಅವ್ರು ಆಗ್ಲೇ ಹೋದ್ರು ಅಕ್ಕ. 3 ನಾನು ಮಾತ್ರ ವಿಡಿಯೋದಲ್ಲಿ ಕಾಣ್ತಿಯಲ್ಲ, ಇವಳೇ ಕಾಣ್ತಾರದು. ಅವಳು ಚಪ್ಪಿ ಕಡೆ ಹೋಯ್ತೈತಲ್ಲ. ಜಾನು ಜಾನು ಚಪ್ಪಿ ಕಬಾರ್ದು. ಇಲ್ಲ ನಡೆವಾ. ಇಲ್ಲ ನಡಿ. ಬಾರೆ ನಾವು ಇಲ್ಲವನ. ಇಲ್ಲ ಬಾ, ಇಲ್ಲ ಶೋಬೋದು. ಮುಂಚೆನೇ ನಮ್ಮ ಅಕ್ಕ ಆರತಿ ತೊಗೊಂಡು ಬಂದಿದ್ಲು. ಇವಾಗ ನಾನು ಮತ್ತು ಸವಿತಾ ಬಂದಿದ್ದೀವಿ. ನಾವು ಯಾವುದೇ ದೇವ್ರ ಪೂಜೆ ಮಾಡಿಸ್ಬೇಕಾದ್ರೆ, ಇಲ್ಲಾಂದರೆ ಈ ಥರ ಹಬ್ಬ ಮಾಡಬೇಕಾದ್ರೆ ಫಸ್ಟು ಆಂಜನೇಯನ ದೇವಸ್ಥಾನ ಹತ್ರ ಬಂದುಬಿಟ್ಟೆ ಹೋಗೋದು. ಊರವರೆಲ್ಲ ಫಸ್ಟು ಇಲ್ಲಿಗೆ ಬಂದು ಇಲ್ಲಿ ತೀರ್ಥ ಹಾಕ್ತಾರೆ ಆರತಿಗೆ ಮತ್ತು ನಮಗೆ ಹಾಕಿಸ್ಕೊಂಡು ಅದಾದಮೇಲೆ ಬೇರೆ ದೇವಸ್ಥಾನದ ಹತ್ರ ಹೋಗೋದು. ಏನು ಸೂಪರ್ ಕಾಣ್ತೈತಿ ಫಿಗರ್. ಏನು ಸೂಪರ್ ಕಾಣ್ತೈತಿ ಫಿಗರ್. ಕೈ ಬಿಟ್ಟಿದ್ದೇನೆ. ಅಮ್ಮ ಪೂಜೆ ಮಾಡಿಸಿ ಅಂದ್ಬಿಟ್ಟು ಪೂಜೆ ಸಾಮಾನು ಕೊಟ್ಟು ಕಳಿಸಿದ್ರು. ನಮ್ಮ ಅಕ್ಕ ಇಲ್ಲಲ್ಲ, ಮಾತಾಡಿಕೊಂಡು ನಾನು ಪೂಜೆ ಮಾಡಿಸೋದನ್ನೇ ಮರ್ತುಬಿಟ್ಟಿದ್ದೆ. ಇದರಿಂದ ಇವಾಗ ಅಮ್ಮ ಬಂದು ಪೂಜೆ ಮಾಡ್ಸೋಕ್ಕೆ ಒಳಗಡೆ ಹೋದರು. ಅಮ್ಮ ಪೂಜೆ ಮಾಡ್ಸೋಕ್ಕೆ ಒಳಗಡೆ ಹೋಗಿದ್ರಲ್ಲ, ಹಾಗೆಯೇ ನಾನು ಹೋಗೋಣ ದೇವಸ್ಥಾನಕ್ಕೆ. ತುಂಬ ದಿನಗಳಾಗಿತ್ತು ಈ ದೇವಸ್ಥಾನದ ಒಳಗಡೆ ಬಂದು. ಇದು ಆಂಜನೇಯನ ದೇವಸ್ಥಾನ ಆಗಲೇ ಹೇಳ್ದಂಗೆ. ಅದರಿಂದ ನಾನು ಕೈ ಮುಗಿಯೋಣ ಅಂದ್ಬಿಟ್ಟು ಒಳಗಡೆ ಬಂದೆ. ಹಬ್ಬ ಯಾರೆಲ್ಲ ಮಾಡ್ತಾರೆ ಅಂದರೆ ಊರವರೆಲ್ಲ ಪ್ರತಿಯೊಬ್ಬರೂ ಇಲ್ಲಿ ಮತ್ತು ದೊಡ್ಡಮ್ಮ ತಾಯಿ ದೇವಸ್ಥಾನ ಮತ್ತು ಕನ್ನಂಬಡಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾರೆ. ಆರತಿ ಎಲ್ಲೆಲ್ಲಿ ತೊಗೊಂಡು ಹೋಗ್ತೀವೋ ಅಲ್ಲೆಲ್ಲ ಪೂಜೆ ಮಾಡಿಸ್ತಾರೆ. ಅದರಿಂದ ನಾವು ಅಮ್ಮನೂ ಮಾಡಿಸ್ತಾಯಿದ್ರು. ಮನೆಯಿಂದ ನಮ್ಮ ಅಕ್ಕನೇ ಆರತಿ ಹಿಡ್ಕೊಂಬಂದ್ಲು. ಅದಾದಮೇಲೆ ಹಿಡ್ಕೊ, ಪರವಾಗಿಲ್ಲ ನೀನು ಅಂದ್ಬಿಟ್ಟು ಕೊಟ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂದ್ಬಿಟ್ಟು ಹೋದ್ಲು. ಅದರಿಂದ ಇವಾಗ ನಾನು ಆರತಿ ಹಿಡ್ಕೊಂಡಿದ್ದೀನಿ. ಇವಾಗ ಆಂಜನೇಯನ ದೇವಸ್ಥಾನ ತೀರ್ಥ ಹಾಕಿಸ್ಕೊಂಡು ಕನ್ನಂಬಣ್ಣಮ್ಮನ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಊರವರೆಲ್ಲ ನಿಜವಾಗ್ಲೂ ಈ ಥರ ಹಬ್ಬ ನಮ್ಮೂರಲ್ಲಂತೂ ಜಾಸ್ತಿ ಮಾಡೋದೇ ಇಲ್ಲ. ಈ ಥರ ವಿಶೇಷವಾಗಿ ಹಬ್ಬ ಮಾಡೋದು ಅಂದರೆ ಇದೇ ಹಬ್ಬ, ದೊಡ್ಡಮ್ಮನ ಹಬ್ಬ ಅಂತ. ಇಲ್ಲಿ ಯಾವುದೇ ಥರದ ದೇವಸ್ಥಾನ ಇಲ್ಲ. ಒಂದು ಚಪ್ರ ಹಾಕಿ ಕಲ್ಲನ್ನ ಇಟ್ಟು ತಾಯಿನ ನೆನೆಸ್ಕೊಂಡು ಪೂಜೆ ಮಾಡ್ತಾರೆ ಅಷ್ಟೇ. ನೋಡ್ಬೋದು, ನನ್ನ ಕೈಲಿ ಆರತಿ ಕೊಟ್ಬಿಟ್ಟು ಅಲ್ಲಿ ದೊಡ್ಡಮ್ಮನ ತಪ್ಕೊಂಡು ನಿಂತಿದ್ದಾಳೆ, ಫೋಟೋ ತೆಗೆಸ್ಕೊತಾ ಇದ್ದಾಳೆ. ಬಂದ ತಕ್ಷಣ ಇವಾಗ ಅಲ್ಲಿ ಚಪ್ರ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ, ಅಲ್ಲಿ 3 ಸುತ್ತು ಸುತ್ತಬೇಕು ಆರತಿ ಹಿಡ್ಕೊಂಡು. ಸುತ್ತಾದಮೇಲೆ ಪೂಜೆ ಮಾಡೋ ಗಂಟಲು ಎಲ್ಲ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಅದಾದಮೇಲೆ ಮರಿ ಹೊಡೆದು ತಾಯಿಗೆ ಪೂಜೆ ಮಾಡಿ ಮತ್ತೆ ತೀರ್ಥ ಹಾಕಿಸ್ಕೊಂಡು ಮತ್ತೆ ತಂಬಿಟ್ಟು ಆರತಿ ಮಾಡಿ ತಾಯಿಗೆ ಮನೆಗೆ ಹೋಗೋದು.
ಇವಾಗ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಮೇನ್ ಇದೇ ದೇವಸ್ಥಾನ ದೊಡ್ಡಮ್ಮ ದೇವಸ್ಥಾನ ಅಂತ. ಇಲ್ಲೊಂದು ಹೆಣ್ಣು ದೇವ್ರು ಇತ್ತಲ್ಲ ನೋಡಿದ್ರಲ್ಲ, ಅಲ್ಲಿ ಹೋಗ್ಬಿಟ್ಟು ಬಂದು ಇವಾಗ ಇಲ್ಗೂ ಆರತಿ ತೊಗೊಂಡು ಹೋಗಬೇಕು. ಇವಾಗ ಹೊರಡ್ತೀವಿ, ಒಂದು 10 ನಿಮಿಷ ಅಷ್ಟೇ, ಮತ್ತೆ ಹೊರಡ್ತಾರೆ, ಹೋಗಬೇಕು. ಇವಾಗ ಈಚೆ ಕೂತಿದ್ದೀವಿ. ಇನ್ನೂ ಏನು ಹೊರಟಿಲ್ಲ ದೇವಸ್ಥಾನಕ್ಕೆ. ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಇನ್ನೂ ಹೊರಟಿಲ್ಲ. ಅಮ್ಮ ಎಲ್ಲ ಕೂತಿದ್ದೀವಿ. ಇಲ್ಲ ಪೂಜೆ ಇವಳು ಕದ್ರಗ ಕೊಟ್ಟು ಕಳ್ಸಿಲ್ಲ ನೋಡಿ, ನಾಯಿ ಹತ್ರ ಹೋಗೋದು ಯಾಕೆ, ಬಟ್ಟೆ ಇದು ಮಾಡಿಸ್ಕೊಳ್ಳೋದು ಯಾಕೆ? ಬಾರ್ ಮಮ್ಮಿ. ತುಂಬ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಅಮ್ಮನೂ ಅಷ್ಟೇ, ಬೆಳಗ್ಗೆ ಪಲಾವ್ ತಿಂದಿದ್ದಂತೆ. ನಾನು ದೋಸೆ ತಿಂದು ಬಂದಿದ್ದೆ. ಅದಾದಮೇಲೆ ಏನೂ ಊಟ ಮಾಡಿದ್ದಿಲ್ಲ. ಅದರಿಂದ ಒಂದು ಗ್ಲಾಸ್ ಟೀನಾದರೂ ಇಡ್ಬಾ ಅಂತ ಅಮ್ಮ ಕರೆದ್ರು. ಇವಾಗ ಎಲ್ಲರಿಗೂ ಟೀ ಇಟ್ಕೊಟ್ಟು ನಾನು ಟೀ ಕುಡಿಯೋಣ ಅಂದ್ಬಿಟ್ಟು ಇವಾಗ ಟೀ ಮಾಡಿದ್ದೀನಿ. ಈಗ ಇನ್ನೊಂದು ದೇವಸ್ಥಾನಕ್ಕೆ, ದೊಡ್ಡಮ್ಮ ದೇವಸ್ಥಾನಕ್ಕೆ ಆರತಿ ತೊಗೊಂಡು ಹೋಗಬೇಕು. ಅದರಿಂದ ಇವಾಗ ನಾನೇ ಆರತಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಆರತಿ ತೊಗೊತಾ ಇದ್ದೀನಿ. ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಆರತಿ ತೊಗೊಂಡು ಹೋಗ್ತಾ ಇದ್ದೀವಿ. ಮಮ್ಮಿ ಹಿಂಗೆ ಹೋಗ್ಲಲ್ಲ? ಯಾಕಂದ್ರೆ ನುಂಬಕ್ಕೆಲ್ಲ ನೋಡು, ಮೇಕಪ್ ಮಾಡ್ಕೊಂಡ್ರಿ ಅದಕ್ಕೆ ಹೆಂಗೆ ಕಾಣ್ತಾವ್ರಿ. ಇಲ್ಲಾಂದ್ರೆ ಮೈ ಸಿಕ್ಕಂಡಂಗೆ ಕಾಣ್ತಾರೆ, ಇಲ್ಲಾಂದ್ರೆ ಮೈ ಸಿಕ್ಕಂಡಂಗೆ ಕಾಣ್ತಾರೆ. ಮೈಸಿ ನೋಡ್ದಂಗೆ ಆಯ್ತಿತ್ತೆ. ಮೇಕಪ್ ಮೇಲೆ ಹಂಗವಳೆ ಅಂತ ಹೇಳು. ಇರೋದು ಹೇಳಕ್ಕೇನು, ಯಾರು ಹೇಳಿದ್ದಾರೆ? ನಾನೇ ಹೇಳ್ತೇನಪ್ಪ, ನಾನು ಇರೋದಂಗೆ ಹೇಳೋದಂಗೆ. ಮೇಕಪ್ ಮೇಲೆ ಹಂಗಿದ್ದೀನಿ ಕಂಡ್ರಪ್ಪ. ಮೈಸಿ ಇನ್ನೊಂದು ರೂಪ ಸುಂಬ ಬೋರಣ್ಣನ್ ಮಾಡೋಣ, ಚೆನ್ನಾಗಿ ಬೋರಣ್ಣನ್ ಮಾಡೋಣ. ನನ್ನ ಮಾಡೋದೆಲ್ಲ ಮಾಡ್ತಾ ಇದ್ದೀನಿ. ನನಗೆ ಹಿಡ್ಕೊಂಡು ಸಾಕಾಯ್ತು. ಸವಿತು ಕೊಟ್ಟಿದ್ದೀನಿ, ಸವಿತಾ ಹಿಡ್ಕೊಂಡು ಅವಳು. ಇವಾಗ ನಾನು ಸವಿತಂಗೆ ಆರತಿ ಕೊಟ್ಟಿದ್ದೀನಿ. ಯಾಕಪ್ಪ ಅಂದರೆ ನನ್ನ ಮಗ ತುಂಬ ಹಠ ಮಾಡ್ತಾಯಿದ್ದ, ಎತ್ಕೊ ಅಂತ. ಇವಾಗ ಅಮ್ಮ ಎತ್ಕೊಂಡಿದ್ದಾರೆ, ನಾನು ಸ್ವಲ್ಪ ದೂರ ಎತ್ಕೊಳ್ಳೋಣ ಅಂದ್ಬಿಟ್ಟು ಸವಿತಂಗೆ ಕೊಟ್ಟಿದ್ದೀನಿ. ಇವಾಗ ನನ್ನ ಮಗನ ಎತ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು. ಮನೆಯಿಂದ ದೇವಸ್ಥಾನ ಸ್ವಲ್ಪ ದೂರನೇ ಇದೆ, ಅದರಿಂದ ಸವಿತನ ಕಲರ್ ನೋಡಿ. ಈ ದೇವಸ್ಥಾನದ ಹತ್ರನೂ ಅಷ್ಟೇ, ಬಂದ ತಕ್ಷಣ ದೇವಸ್ಥಾನನ 3 ಸುತ್ತು ಸುತ್ತಬೇಕು. ಸವಿತಾನೆ ನಾನೇ ಹಿಡ್ಕೊಂಡು ತಿಂಬಿಡು ಸುತ್ತೀನಿ ಅಂದ್ಲು. ಅದರಿಂದ ನನ್ನ ಮಗ ಬೇರೆ ಇದ್ನಲ್ಲ ಅಂದ್ಬಿಟ್ಟು ನಾನೇ ಅವಳ ಕೈಯಲ್ಲೇ ಫುಲ್ ಕೊಟ್ಟೆ. ಮನೆಗೆ ಹೋಗೋ ಗಂಟ ಅವಳೇ ಹಿಡ್ಕೊಂಡಿದ್ಲು ಆರತಿನ. ಸವಿತಾ ಅಮ್ಮ ದೊಡ್ಡಮ್ಮ ಎಲ್ಲ ಮೊದಲೇ ಬಂದು ಕೂತಿದ್ರು. ನಾವು ಇನ್ನೊಂದು ಆಂಜನೇಯನ ದೇವಸ್ಥಾನ ಹತ್ರ ತೀರ್ಥ ಹಾಕ್ಸ್ಕೊಬರೋಕೆ ಹೋಗಿದ್ವಲ್ಲ, ಅಷ್ಟರಲ್ಲಿ ಇವರು ಬಂದು ಪೂಜೆ ಮಾಡಿಸಿ ಅಲ್ಲಿ ಒಂದು ಸೇತುವೆ ಇದೆ, ಅದ್ರ ಮೇಲೆ ಕೂತ್ಕೊಂಡಿದ್ರು. ಅಮ್ಮ ಯಾವಾಗಲೂ ಹೇಳ್ತಾಯಿದ್ರು, ಇವಾಗಂತೂ ದೊಡ್ಡಮ್ಮನ ಹಬ್ಬ ಅಷ್ಟು ಚೆನ್ನಾಗಿ ಮಾಡಲ್ಲ. ಮೊದಲೆಲ್ಲ ದೇವರು ತಾಯಿ ಬರ್ತಾ ಇದ್ಲಂತೆ. ಯಾರ ಮೇಲೆ ಅಂದರೆ ಪ್ರಮೋದಾರ ತಾತನ ಮೇಲೆ. ಇವಾಗ ಅವ್ರ ತಾತ ತೀರೋಗಿ ಒಂದು 30 ವರ್ಷನೇ ಆಯ್ತಂತೆ. ಅಮ್ಮನ ಮದುವೆ ಆಗಿ ಒಂದು 2 ವರ್ಷ ಇದ್ರಂತೆ. ಅಮ್ಮ ಒಂದು 2 ವರ್ಷ ನೋಡಿದ್ದಾರೆ ದೇವ್ರು ಬಂದಿರೋದು. ಅದಾದಮೇಲೆ ಯಾರ ಮೇಲೂ ದೇವ್ರು ಬರ್ನಿಲ್ವಂತೆ. ಯಾಕಪ್ಪ ಅಂದರೆ ಓದಿರೋರ ಮೇಲೆ ದೇವ್ರು ಬರಲ್ವಂತೆ. ದೊಡ್ಡಮ್ಮ ಸ್ಕೂಲ್ ಮೆಟ್ಲು ಹತ್ತದೇ ಇರೋರ ಮೇಲೆ ಅಷ್ಟೇ ಅಂತೆ ಬರೋದು. ಅಮ್ಮ ಹೇಳ್ತಾಯಿದ್ರು, ಎಲ್ಲ ಓದಿರೋರೆ ಇನ್ನು ಯಾರ ಮೇಲೆ ಬರ್ತಾಳೆ ತಾಯಿ ಅಂತ ಹೇಳ್ತಾಯಿದ್ರು. ಅಷ್ಟು ಚೆನ್ನಾಗಿ ಬರೋದಂತೆ. ನಾವಂತೂ ಒಂದು ಸತಿನೂ ಕಣ್ಣಿಂದ ನೋಡಿಲ್ಲ. ಅಮ್ಮ ಹೇಳೋದು ನೋಡಿದ್ರೆ ನನಗೆ ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಹೇಳ್ತಾರೆ. ಅವ್ರ ಕಣ್ಣು ನೋಡೋಕ್ಕೆ ಭಯ ಆಗೋದಂತೆ ದೇವ್ರು ಬಂದರೆ. ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಈ ಮಾತು, ಅದರಿಂದ ಹೇಳ್ದೆ ಅಷ್ಟೇ.
ಇವಾಗ ಈ ದೇವಸ್ಥಾನದಲ್ಲೂ ಆರತಿ ಆಯಿತು. ಸವಿತಾನೆ ಮಾಡ್ತಾ ಇದ್ದಾಳೆ, ಅಲ್ಲಿ ನೋಡ್ಬೋದು ಸವಿತಾನೆ ಮಾಡ್ತಾ ಇದ್ದಾಳೆ. ನಾನು ಅಲ್ಲಿಂದ ಹೊತ್ಕೊಂಬಂದಲ್ಲ, ಅದರಿಂದ ಸವಿತಂಗೆ ಕೊಟ್ಟೆ, ಅವಳು ಮಾಡ್ತಾವಳೆ. ಇವಾಗ ಮನೆಗೆ ಹೋಗ್ಬೇಕು. ಈ ಬುದ್ಧಿ ಕಲಿಬೇಡ. ಆರ್ತಿ ಅಲ್ಲಿ ಇಡಿ, ನನ್ನ ಕಡೆಗೆ ಇಡಿ. ಆರ್ತಿ ಇಟ್ಕೊಳ್ಳ ರೆಡಿ ಆಗ್ಬಿಟ್ಟು ಅರ್ಧ ಬರ್ಧ ಆರ್ತಿ ಇಟ್ಕೊಂಡ್ಬಿಟ್ಟು ಇಟ್ಕೊಳ್ಳೆ ಅಂತ ಕೊಟ್ಬಿಟ್ಟು ಹಂಚ್ಬಿಟ್ಲು. ನಾನು ನನ್ನ ಮಗ ತುಂಬ ಹಠ ಮಾಡ್ತಿದ್ದ, ಅವ್ನ ಎತ್ಕೋಬೇಕಾಗಿತ್ತು, ಅದರಿಂದ ನಿನಗೆ ಕೊಟ್ಟೆ. ವಾ, ಇದೇನು ಯೂಟ್ಯೂಬ್ನಾಗ ಇಕ್ಕೇನಲ್ಲ. ಅಯ್ಯೋ ಮಾರಮ್ಮನಂಗೆ ಇಕ್ಕೇನವಿ. ಬಿಡು, ಏನಾಗಲ್ಲ, ನನಗೂ ಇಕ್ಕಿಲ್ವಾ. ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆಗೆ ಬಿರಿಯಾನಿ ಮಾಡಬೇಕು. ಯಾಕಂದರೆ ಅಲ್ಲಿ ಮರಿ ಕಟ್ ಮಾಡಿದ್ರು ದೇವ್ರ ಹತ್ರ, ಅದರಲ್ಲಿ 1 kg ಎಲ್ಲರಿಗೂ ಪಾಲು ಕೊಡ್ತಾರೆ. ಅದರಲ್ಲಿ ಇವಾಗ ಬಿರಿಯಾನಿ ಮಾಡಿಕೊಂಡು ತಿನ್ನಬೇಕು. ಮಮ್ಮಿ ಏನು ಮಾಡೋಣ, ಸಾಂಬಾರು ಮಾಡೋದು ಬಿರಿಯಾನಿ ಮಾಡೋದು? ಟೈಮ್ ಬಂದು 8 o'clock ಆಗಿದೆ. ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂದರೆ ಕರೆಂಟ್ ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಸಾಲೆನ ರುಬ್ಬಿಟ್ಕೊಂಡ್ರೆ ಅಡುಗೆ ಮಾಡೋದು ಈಸಿ ಆಗುತ್ತೆ. ಕರೆಂಟ್ ಇಲ್ಲ ಅಂದರೆ ನಿಜವಾಗ್ಲೂ ಅಡುಗೆ ಮಾಡೋಕ್ಕಂತೂ ಮೂಡಿರಲ್ಲ ನನಗೆ. ಏನು ಅಂದರೆ ಮಟನ್ ಕೊಡೋದೇ 9 ಗಂಟೆ 9:30 ಅಂತೆ. ಅಮ್ಮ ಹೇಳ್ತಾಯಿದ್ರು ಇಷ್ಟು ಬೇಗ ಎಲ್ಲ ಕುಯ್ಕೊಂಡು ಕೂತಿದೀಯಾ ಅಂತ. ಅದಕ್ಕೆ ಕರೆಂಟ್ ಹೋಗೋಕ್ಕಿಂತ ಮುಂಚೆ ಮಸಾಲೆ ರುಬ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ರುಬ್ಕೊತಾ ಇದ್ದೀವಿ. ಸವಿತಾನು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೂ. ಅಕ್ಕ ಊರಿಗೆ ಹೋಗಿ ಬರ್ತೀನಿ, ಒಂದು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಹೋದ್ಲು. ಅದರಿಂದ ನಾನೇ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಬಂದಿದ್ದಾನೆ ಹೆಲ್ಪ್ ಮಾಡಬೇಕಾ ಅಂತ. ಬೆಳಗ್ಗೆಯಿಂದ ನೆಂಟ್ರಾಗ್ಬಿಟ್ಟವನೆ ನಮ್ಮ ಮನೆಗೆ. ಇವಾಗ ಮೊದಲಂತೂ ಇಲ್ಲೇ ಇರೋನು, ಇವಾಗ ನೆಂಟಸ್ತ ಅಲ್ವೇನೋ, ನೆಂಟಸ್ತ ಆಗ್ಬಿಟ್ಟವನೆ ನಮ್ಮ ಮನೆಗೆ. ಕಾಯಿ ತಲೆನೋಯ್ತಿದೆ. ಕಾಫಿ ಕುಡಿದ್ಮೇಲೆ ಬಂದು ಆಗೋತ್ತದು ಕುಕ್ಕರ್, ಬೇರೆ ಕುಕ್ಕರ್ಗೆ ಹಾಕಿವಿ. ಇಲ್ಲ ಮಮ್ಮಿ ಚಕ್ಕೆ ಲವಂಗ ಏನಿಲ್ವಾ? ಅಡ್ಡಾಡ ನಮ್ಗೆ ಅಂಗಡಿ ತರಿಸ್ಕೊಡು. ಗರಂ ಮಸಾಲ 10 ರೂಪಾಯಿ ಕೊಟ್ಟು ತಂದೈತೆ. ಚಕ್ಕೆ ಇಲ್ಲ, ಲವಂಗ ಇಲ್ಲ, ಪಲಾವೆಲೆ ಇಲ್ಲ, ಲವಂಗ ಐತೆ, ಚಕ್ಕೆ ಒಂದಿಲ್ಲ, ಪುದೀನ ಇಲ್ಲ. ಹೇಳಿ ಏನಿಲ್ಲ. ನಮ್ಮ ಅಲ್ಲ ಮಗು ಏನು ಖರ್ಚು ಮಾಡ್ತಾ ಇಲ್ಲ ಅಂತದ್ದು. ನೋಡಿ ಚಕ್ಕೆ ಇಲ್ಲ, ಏಲಕ್ಕಿಕಾಯಿ ಇಲ್ಲ, ಲವಂಗ ಇಲ್ಲ, ಪಲಾವೆಲೆ ಇಲ್ಲ, ಕಸೂರಿ ಮೇಥಿ ಇಲ್ಲ, ಓಂಕಾಳು ಇಲ್ಲ, ಅಜ್ವಾನ್ ಇಲ್ಲ, ಏನು ಇಲ್ಲ. ಏನು ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ ಅನ್ನು. ಅದೆಲ್ಲ ಐತೆ, ಅದೆಲ್ಲ ಚೆನ್ನಾಗಿ ತಂದಿಕ್ಕುತ್ತೆ ನಮ್ಮಮ್ಮ. 10 kg ಒಂದೊಂದ್ಸತಿ ಈರುಳ್ಳಿ ತಂದಿಕ್ಕುತ್ತೆ. ಎಲ್ಲ ಸುಚ್ಚು ಸರಿ ಮಾಡಿಸ್ಕೊಂಡ್ಬಿಟ್ಟಿದ್ಯಾ? ರೂಮ್ದೆಲ್ಲ ಸುಚ್ಚು ಸರಿ ಮಾಡಿದ್ಯಾ? ಇವಾಗ ಬಿರಿಯಾನಿಗೆ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಮಟನ್ ಬಿರಿಯಾನಿ ಮಾಡ್ತಾ ಇರೋದು. ಫಸ್ಟ್ ಇದರಲ್ಲಿ ಕೂಗಿಸ್ಕೊಂಡು ಅದಾದ್ಮೇಲೆ ದೊಡ್ಡ ತಪ್ಪಲಿಲಿ ಮಾಡ್ತೀನಿ. ನಾಳೆ ಹೆಂಗಿದ್ರು ಮಟನ್ ಸಾರು ಮಾಡೇ ಮಾಡ್ತಾರೆ. ಅದರಿಂದ ಇವಾಗ ಒಂದು ಟೈಮ್ಗೆ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಅಂತ. ಒಂದು ಫುಲ್ ಬೇಕಾ? ನಾವು ಬಿರಿಯಾನಿ ಕೊಡ್ ಐತಲ್ಲ, ಇನ್ನೇನು ಬೇಕು ಅಷ್ಟೇ. ನೆಂಟ್ರಿ ಹೇಳಿದ್ದೀರಾ? ಇನ್ನೇನು ಬೇಕು ಅಂತಾರೆ. ಪುದೀನ ಇಲ್ಲ, ನೆಂಟ್ರಿ ಹೇಳಿದ್ದೀನಿ ಅದಕ್ಕೆ ಜಾಸ್ತಿ ಇಲ್ಲ. ತಗೋ ಇದೈತೆ ಚಕ್ಕೆ ಲವಂಗ. ಚಕ್ಕೆ ಲವಂಗ ಇವಾಗ ಕೊಡ್ತೆ. ಇವಾಗ ಬಂತು. ಇವಾಗ ಚಕ್ಕೆ ಇಲ್ಲ ಅಂದ್ರೆ ಇಷ್ಟೊಂದು ಚಕ್ಕೆ ಇಟ್ಕೊಂಡು ಚಕ್ಕೆ ಇಲ್ಲ ನೋಡ್ರಿ, ಮತ್ತೆ ಇದನ್ನ ಹಾಕವ್ನಿ ಒಟ್ಟಿಗೆ. ಲವಂಗನೂ ಐತೆ. ಲವಂಗ ಬೇರೆ ಲವಂಗ ಐತೆ, ಚಕ್ಕೆ, ಏಲಕ್ಕಿಕಾಯಿ ಹಾಕೊಡು. ಎಲ್ಲ ಐತೆ, ಮತ್ತಿಲ್ಲ ಅಂತೀಯ? ಅದು ಹಾಕವ್ನಿ. ನಾನು ಇದು ಗೇಟಲ್ಲಿ ನಾನು ನೋಡೇ ಇಲ್ಲ. ಎಲ್ಲೋಗ ಅಲ್ಲೇ ಮಡುಗದಲ್ಲೇ ಹೋಯ್ತಂದು ಒಗ್ಗರಣೆ. ಚಿಕನ್ ಮಸಾಲ ಪೌಡ್ರು ಇಲ್ಲೋಡು, ಫ್ರೈ ಚಿಕನ್ ಫ್ರೈ ಫ್ರೈ ಮಾಡ್ತಾ ಇದ್ದಲ್ಲ, ಚಿಕನ್ ಮಸಾಲ ಹಾಕಿ ಅಂತ. ಏಲಕ್ಕಿಕಾಯಿ ಕೊಟ್ಬಿಡೋದು. ಕಡಲೆಕಾಳು ತಂದಿರೋದು ಹುರಿಯೋಕ್ಕೆ ಹಾಕಲ್ವಾ? ಕಡಲೆಬೇಳೆ ಕಡಲೆಕಾಳು ಅಲ್ಲ, ಕಡಲೆಬೇಳೆ. ನಾನು ಬಿರಿಯಾನಿಗೆಲ್ಲ ರೆಡಿ ಮಾಡಿಬಿಟ್ಟು ಈಚೆ ಬಂದು ನೋಡಿದ್ರೆ ದೊಡ್ಡಮ್ಮನ ಮನೆ ಹತ್ರ ಚೌಕಾಬಾರ ಆಡ್ತಾಯಿದ್ರು. ನನ್ನ ಮಗಳಿಗಂತೂ ಹೆವಿ ಇಂಟ್ರೆಸ್ಟ್ ಆಗ್ಬಿಟ್ಟೈತೆ. ಊರಿಗೆ ಹೋಗ್ಬಿಟ್ಟು ಇಲ್ಲಿದ್ದರೆ ಅಷ್ಟೆಲ್ಲ ಅವಳು ಆ ಥರ ಆಟದ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಕೊಡೋಲ್ಲ. ಚೆನ್ನಾಗಿ ಆಟ ಆಡೋದಕ್ಕೆ ಕಲ್ತ್ಕೊಂಬಿಟ್ಟವಳೆ ಅಲ್ಲಿಗೆ ಹೋದ್ಮೇಲೆ. ಅದರಿಂದ ಅಮ್ಮ ನಾನು ಗೆದ್ದೆ ಅಮ್ಮ, ಬನ್ನಿ ಅಮ್ಮ ಆಟ ಆಡೋಣ ಅಂತ ನನ್ನೂ ಕರಿತಾ ಇರ್ತಾಳೆ. ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ. ಪಾಪ ಮಕ್ಕಳೆಲ್ಲ ನಿದ್ದೆ ಅಂತ ಒದ್ದಾಡ್ತಾರೆ. ಯಾಕಂದರೆ ಮಟನ್ ಕೊಟ್ಟಿದ್ದೆ ನಮಗೆ 8:15 8:45 ಆಗಿಬಿಟ್ಟಿತ್ತು. ನಾನು ದೇವಸ್ಥಾನದಿಂದ ಬಂದಿದ್ದೆ 8 ಗಂಟೆ.
ಇವಾಗ ನೋಡ್ಬೋದು ಬಿರಿಯಾನಿ ರೆಡಿ ಆಗ್ತಾ ಇದೆ. ಪಾಪ ಮಕ್ಕಳಿಗೆಲ್ಲ ನಿದ್ದೆ ಬಂದುಬಿಟ್ಟಿದೆ. ಇನ್ನೊಂದು 10 ನಿಮಿಷ ಕುಕ್ ಆದರೆ ಬಿರಿಯಾನಿ ರೆಡಿ ಆಗುತ್ತೆ. ನಾವು ಊಟ ಮಾಡಿ ಮಲ್ಕೊತೀವಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.